ಹಾಯ್ ಫ್ರೆಂಡ್ಸ್, ಇವತ್ತು ಪೊಂಗಲ್ ರೆಸಿಪಿ ನೋಡ್ಕೊಂಬರೋಣ. 2 ಕಪ್ ಅಕ್ಕಿ ಮತ್ತು ಹೆಸರುಬೇಳೆನ ಬೇಯಿಸ್ಕೊಂಬಿಡಿ ಮುಂಚೆನೇ. ಈಗ ಮಿಕ್ಸರ್ ಜಾರ್ಗೆ ಕರ್ಬೇವಿನ ಸೊಪ್ಪು, ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ 6, ಹಸಿ ಶುಂಠಿನ ಪೀಸ್ ಮಾಡಿ 1 ಇಂಚಷ್ಟು ಹಾಕ್ಕೊಳ್ಳಿ. ಈಗ ಮಿಕ್ಸರ್ ಜಾರಲ್ಲಿ ರನ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ದೊಡ್ಡ ಬಾಣಲಿಗೆ ಆಯಿಲ್ ಹಾಕಿ ಅದಕ್ಕೆ ಕ್ಯಾಶ್ಯೂ ನಟ್ ಗೋಡಂಬಿನ ಹಾಕಿ. ಗೋಡಂಬಿ ಇಲ್ಲ ಅಂದರೆ ಕಡಲೆ ಬೀಜನೂ ಹಾಕ್ಕೋಬೋದು. ಅದು ಡಾರ್ಕ್ ಬ್ರೌನ್ ಬರೋ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಡಾರ್ಕ್ ಬ್ರೌನ್ ಬರೋ ತನಕ ಹಂಗೆ ಫ್ರೈ ಮಾಡ್ಕೊಳ್ಳಿ. ಈಗ ಡಾರ್ಕ್ ಬ್ರೌನ್ ಬಂದಿದೆ ಅಂತ ಅನ್ನಿಸ್ದಾಗ ಗರ್ಗರಿ ಆಗಿರುತ್ತೆ, ಅದನ್ನು ತಕ್ಕೊಂಬಿಡಿ ಬೇರೆ ಪ್ಲೇಟಿಗೆ. ಈಗ ಕರ್ಬೇವಿನ ಸೊಪ್ಪು, ಹೊಸ ಕರ್ಬೇವಿನ ಸೊಪ್ಪು ದೊಡ್ಡ ಎಲೆನೇ ಹಾಕ್ಬಿಡಿ ಎಣ್ಣೆಗೆ. ಆಮೇಲೆ ಕಾಯಿ ತುರಿ ಹಾಕಿ. ಕಾಯಿ ತುರಿ ನಾವು ಮಿಕ್ಸರ್ ಜಾರ್ಗೂ ಹಾಕಿರ್ತೀವಿ. ಇಲ್ಲಿ ಸ್ವಲ್ಪ ಅರ್ಧ ಕಾಯಿ ತುರಿನ ಉಳಿಸ್ಕೊಂಡಿರಿ, ಅದನ್ನು ಬಾಣಲಿಗೆ ಹಾಕಿ ಎಣ್ಣೆಲಿ 2 ನಿಮಿಷ ಫ್ರೈ ಮಾಡಿ. ಫ್ರೈ ಆದಮೇಲೆ ಮಿಕ್ಸರ್ ಮಾಡ್ಕೊಂಡಿರೋ ಪೇಸ್ಟ್ನ ಎಣ್ಣೆಗೆ ಹಾಕಿ 2-3 ನಿಮಿಷ ಬಾಡಿಸಿ. ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬರುತ್ತೆ ಅಂತ ಗೊತ್ತಾದಾಗ ಆಲ್ಮೋಸ್ಟ್ ಬೆಂದಿರೋ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದೇ ಇದ್ದರೆ ಹಸಿ ಬರುತ್ತೆ, ಪೊಂಗಲ್ ಚೆನ್ನಾಗಿ ಬರಲ್ಲ. ಈಗ ಹುರಿದಾಯ್ತು. ಈಗ ಬೆಂದಿರೋ ಬೇಳೆ ಮತ್ತು ಅಕ್ಕಿ ಅನ್ನ ಆಗಿದೆ, ಅದಕ್ಕೆ ಸೇರಿಸ್ಬಿಡಿ. ಸ್ವಲ್ಪ ಅರಿಶಿನ ಹಾಕಿ ಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಸೇರಿಸ್ಬಿಟ್ಟು ಬೆಂದಿರೋ ಅನ್ನಕ್ಕೆ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ. ಅಕಸ್ಮಾತ್ ನೀರು ಬೇಕು ಅಂತ ಅನ್ಸರೆ ಹಾಕ್ಕೋಬೋದು. ತುಂಬ ಗಟ್ಟಿ ಇದೆಯಾ ಇಲ್ವಾ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಾನು ಮಾಡ್ತಿರೋ ಪೊಂಗಲಿಗೆ ನೀರು ಬೇಕಾಗಿಲ್ಲ. ಚೆನ್ನಾಗಿ ಕಲಿಸ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹುರಿದಿರೋ ಕ್ಯಾಶ್ಯೂ ನಟ್ನ ಬೆರೆಸ್ಕೋಬೋದು. ಬೆಂದಾಗಿದೆ. ಈಗ ಬೆಂದಾದಮೇಲೆ ಲೆಮನ್ ಹಾಕ್ಬಿಡಿ. ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಬಿಡಿ. 1 ನಿಂಬೆಹಣ್ಣು ಫುಲ್ ಬೇಕಾಗುತ್ತೆ. 1 ನಿಂಬೆಹಣ್ಣು ಹಿಂಡ್ಬಿಟ್ಟು ಬೀಜ ಇಲ್ದಂಗೆ ರಸ ಹಿಂಡ್ಬಿಡಿ. ಈಗ ಹುರಿದಿರೋ ಗೋಡಂಬಿ ಬೆರೆಸ್ತಾ ಇದ್ದೀನಿ. ಈಗ ಪೊಂಗಲ್ ರೆಡಿಯಾಗಿದೆ. ಸೈಡಿಗೆ